ಎಲ್ರಿಗೂ ನಮಸ್ಕಾರ. ಅನ್ವೇಷಣೆ 2026 ಪ್ರತಿಭಾ ಪ್ರೋತ್ಸಾಹ ವೇದಿಕೆಗೆ ಸ್ವಾಗತ. ಸರ್ಕಾರದಿಂದ ನಡೆಸ್ತಾ ಇದ್ದಂತಹ NTSC ಪರೀಕ್ಷೆ ಕೊರೋನಾ ನಂತರ ಏನು ಅದು ಸ್ಟಾಪ್ ಮಾಡಿದ್ದಾರೆ, ಅದರ ಪರ್ಯಾಯವಾಗಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವಂಥ ಉದ್ದೇಶದಿಂದ ಈ ಒಂದು ಅನ್ವೇಷಣೆ ಕಾರ್ಯಕ್ರಮವನ್ನು ಶುರು ಮಾಡಿದಂಥದ್ದು. ಈ ಅನ್ವೇಷಣೆ 2026 ವಿಜ್ಞಾನ ಮತ್ತು ಗಣಿತ ವಿಷಯಗಳಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ನಡೆಸ್ತಾ ಇರುವಂತಹ ಸ್ಪರ್ಧೆ ಆಗಿರುತ್ತೆ. ಸೊ ಈ ಒಂದು ಸ್ಪರ್ಧೆಯು 3 ಹಂತಗಳಲ್ಲಿರುತ್ತೆ. ಅದರಲ್ಲಿ ಮೊದಲನೇ ಮತ್ತು ಎರಡನೇ ಹಂತದ ಪರೀಕ್ಷೆ ಒಂದೇ ದಿನ ನಡೆಯುತ್ತೆ. ಇದು ಜಿಲ್ಲಾ ಹಂತದಾಗಿರುತ್ತೆ. ಸೊ ಇದರಲ್ಲಿ ಒಂದೇ ದಿನದಲ್ಲಿ ಪರೀಕ್ಷೆ ನಡೆಯೋದ್ರಿಂದ ಬೆಳಗ್ಗೆ ಮತ್ತು ಮಧ್ಯಾಹ್ನ ಬೇರೆ ಬೇರೆ ಪೇಪರ್ಗಳನ್ನು ಬರೀಬೇಕಾಗುತ್ತೆ. ಮೊದಲನೇ ಹಂತದ ಪರೀಕ್ಷೆಯಲ್ಲಿ ಪೇಪರ್ 1 ಬಂದು ಬಹು ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಂತೆ ಇರುತ್ತೆ. ಸೊ ಇದು ಬಂದು ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೂ ನಡೆಯುತ್ತೆ. ಹಾಗೆಯೇ ಮಧ್ಯಾಹ್ನದ ನಂತರ ವಿವರಣಾತ್ಮಕ ಅಂದರೆ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ ಇದು ಮಧ್ಯಾಹ್ನ 2ರಿಂದ 4 ಇರುತ್ತೆ. ಒಂದೇ ದಿನಕ್ಕೆ 2 ಲೆವೆಲ್ ಮುಗಿಯುತ್ತೆ. ಈ 2 ಹಂತದ ಪರೀಕ್ಷೆಗಳನ್ನು ಬರೆದು ಇದರಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ 3ನೇ ಹಂತದ ಒಂದು ಪರೀಕ್ಷೆ ಇರುತ್ತೆ. ಈ 3ನೇ ಹಂತದ್ದು ಬಂದು ರಾಜ್ಯ ಹಂತದ ಪರೀಕ್ಷೆ ಆಗಿರುತ್ತೆ. ಇದರಲ್ಲಿ ಲಿಖಿತ ಪರೀಕ್ಷೆಯೂ ಇರುತ್ತೆ, ಪ್ರಾಯೋಗಿಕ ಚಟುವಟಿಕೆಗಳಿರುತ್ತೆ, ಮತ್ತು ಕ್ಷೇತ್ರ ಭೇಟಿ ಕೂಡ ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅನ್ವೇಷಣೆ 2026 ವಾಟ್ಸಪ್ ಚಾನಲನ್ನು ಕೂಡ ಸೇರ್ಕೋಬಹುದು. ಸೊ ಈ ಚಾನಲ್ಗೆ ಸೇರ್ಕೋಬೇಕು ಅಂದರೆ ನೀವು ಯೂಟ್ಯೂಬ್ನಲ್ಲಿ ಅನ್ವೇಷಣೆ SVYM ಅಂತ ಟೈಪ್ ಮಾಡಿದ್ರೆ ನಿಮ್ಗೊಂದು ಯೂಟ್ಯೂಬ್ ಚಾನಲ್ ಸಿಗುತ್ತೆ. ಆ ಒಂದು ಚಾನಲ್ನಲ್ಲಿ ಡಿಸ್ಕ್ರಿಪ್ಷನ್ಗೆ ಹೋದರೆ ನಿಮಗೆ ಈ ಒಂದು ವಾಟ್ಸಪ್ ಚಾನಲ್ನ ಲಿಂಕ್ ಸಿಗುತ್ತೆ. ಅದರ ಮುಖಾಂತರ ನೀವು ಸೇರ್ಕೋಬೋದು. ಹಾಗೆಯೇ ಈ ಪರೀಕ್ಷೆಗಳು ಹೇಗಿರುತ್ತೆ ಅಂತಂದರೆ, ಮೊದಲನೇ ಹಂತದ್ದು ಭೌತಿಕ ಪರೀಕ್ಷೆ ಆಗಿದ್ದು ಇದಕ್ಕೆ ನಾವು ಸೆಂಟರ್ಗಳನ್ನು, ಎಕ್ಸಾಮ್ ಸೆಂಟರ್ಸ್ಗಳನ್ನ ನಿರ್ಧರಿಸಿರ್ತೀವಿ. ನೀವು ಒಂದು ಲಿಂಕ್ ನಿಮಗೆ ಶೇರ್ ಆಗುತ್ತೆ, ವೆಬ್ಸೈಟ್ ಲಿಂಕು. ಆ ಲಿಂಕ್ನಲ್ಲಿ ನೀವೇನು ಮಾಡ್ಬೋದು, ಪರೀಕ್ಷೆಗೆ ಸೇರ್ಕೋಬೇಕು, ರಿಜಿಸ್ಟರ್ ಆಗಬೇಕು. ಆ ರಿಜಿಸ್ಟರ್ ಆದ ನಂತರ ನಿಮಗೆ ಉಳಿದೆಲ್ಲ ಪ್ರೋಸೆಸ್ ಅಲ್ಲೇ 1 by 1 ತೋರಿಸ್ತಾ ಹೋಗುತ್ತೆ. ಸೊ ರಿಜಿಸ್ಟರ್ ಆದಮೇಲೆ ನಿಮಗೆ ಎಕ್ಸಾಮ್ ಡೇಟ್ಸ್ ಕೂಡ ಅಲ್ಲೇ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ನಾವಿಲ್ಲಿ ಎಕ್ಸಾಮನ್ನು 2 ದಿನಾಂಕಗಳಲ್ಲಿ ನಡೆಸ್ತಾ ಇದ್ದೀವಿ, ಮೊದಲನೇ ಮತ್ತು ಎರಡನೇ ಹಂತದ್ದು. ಅದರಲ್ಲಿ ಸೌತ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಜುಲೈ 12ರಂದು ಭಾನುವಾರ ನಾವು ಈ ಒಂದು ಪರೀಕ್ಷೆಯನ್ನು ಇಟ್ಕೊಳ್ತಾ ಇರುವಂಥದ್ದು. ಸೊ ಹಾಗೆಯೇ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಜುಲೈ 19ನೇ ತಾರೀಕು, ಅದು ಕೂಡ ಭಾನುವಾರನೇ ಆಗಿರುತ್ತೆ. ಸೊ 2 ದಿನಾಂಕಗಳಲ್ಲಿ ಏನು ಪರೀಕ್ಷೆ ನಡೆಯುತ್ತೆ, ಸೊ ಇವ್ರುಗಳ ಒಂದು ಫಲಿತಾಂಶವನ್ನು ಆಗಸ್ಟ್ 16ನೇ ತಾರೀಕು ಅದೇ ವೆಬ್ಸೈಟ್ನಲ್ಲಿ ನಾವು ಪೋಸ್ಟ್ ಮಾಡ್ತೀವಿ. ಸೊ ನೀವು ಯಾವ ಒಂದು ವೆಬ್ಸೈಟ್ನ ಮುಖಾಂತರ ರಿಜಿಸ್ಟರ್ ಆಗಿರ್ತೀರೋ ಅದೇ ವೆಬ್ಸೈಟ್ಗೆ ಮತ್ತೆ ಲಾಗಿನ್ ಆಗಿದ್ರೆ ನಿಮಗೆ ಆ ಒಂದು ರಿಸಲ್ಟ್ ಕೂಡ ಅಲ್ಲೇ ಡಿಸ್ಪ್ಲೇ ಆಗುತ್ತೆ. ಸೊ ಹಾಗೆಯೇ ಈ ಮೊದಲನೇ ಮತ್ತು ಎರಡನೇ ಹಂತದಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ 3ನೇ ಹಂತ ಅಂದರೆ ರಾಜ್ಯ ಹಂತದಲ್ಲಿ ನಿಮಗೆ ವಸತಿ ಶಿಬಿರದ ರೂಪದಲ್ಲಿ ನಾವು ಈ ಒಂದು ಪರೀಕ್ಷೆನ ಕಂಡಕ್ಟ್ ಮಾಡ್ತೀವಿ. ಸೊ ಇದು 4 ದಿನಗಳ ವಸತಿ ಶಿಬಿರವಾಗಿರುತ್ತೆ. ಸೊ ಇದಕ್ಕೂ ಕೂಡ ಪಠ್ಯಕ್ರಮ ಮೊದಲನೇ ಮತ್ತು ಎರಡನೇ ಸುತ್ತಿನಲ್ಲಿ ಯಾವ ಪಠ್ಯಕ್ರಮವನ್ನು ನಾವು ಅನುಸರಿಸಿರ್ತೀವೋ ಅದೇ ಪಠ್ಯಕ್ರಮ ಇದಕ್ಕೂ ಕೂಡ ಇರುತ್ತೆ. ಇದರ ಮೌಲ್ಯಮಾಪನದ ರೀತಿ ಬಂದು ಲಿಖಿತ ಮತ್ತು ಪ್ರಾಯೋಗಿಕ 2 ರೀತಿಯದಾಗಿ ನಡೆಯುತ್ತೆ. ಸೊ ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ನಾವೇನು ಮಾಡ್ತೀವಿ, ಮೊದಲ 2 ಹಂತದಲ್ಲಿ ಆಯ್ಕೆಯಾದಂತಹ 100 ಹೆಣ್ಣು ಮಕ್ಕಳು ಮತ್ತು 25 ಗಂಡು ಮಕ್ಕಳನ್ನು ಈ ಒಂದು ಶಿಬಿರಕ್ಕೆ ನಾವು ಆಯ್ಕೆ ಮಾಡ್ಕೊಳ್ತೀವಿ. ಸೊ ಆ ಒಂದು ಶಿಬಿರದಲ್ಲಿ ಅತ್ಯುತ್ತಮ ಸಾಧನೆಯನ್ನು ತೋರಿದಂತಹ ವಿದ್ಯಾರ್ಥಿಗಳಿಗೆ ಒಟ್ಟಾರೆಯಾಗಿ ಸುಮಾರು 1 ಲಕ್ಷ ರೂಪಾಯಿ ಮೊತ್ತದ ಬಹುಮಾನ ಸಿಗುತ್ತೆ. ಸೊ ಆಯ್ಕೆಯಾದ ವಿದ್ಯಾರ್ಥಿಗಳ ಪಟ್ಟಿ ಮತ್ತು ಶಿಬಿರದ ದಿನಾಂಕ ಎಲ್ಲವನ್ನು ನಾವು ನೀವೇನು ರಿಜಿಸ್ಟರ್ ಆಗಿರ್ತೀರ ಲಿಂಕ್, ಆ ಲಿಂಕ್ನಲ್ಲೇ ನಾವು ಪ್ರಕಟಿಸಿರ್ತೀವಿ. ನೀವು ಲಾಗಿನ್ ಆಗಿ ಚೆಕ್ ಮಾಡ್ಕೋಬೋದು. ಹಾಗೆಯೇ ಇದಕ್ಕೆ ಏನಪ್ಪ ಪಠ್ಯಕ್ರಮ ಇದೆ ಮ್ಯಾಥ್ಸ್ ಮತ್ತು ಸೈನ್ಸಲ್ಲಿ ಅಂತಂದರೆ, ಇದು ಪ್ಯೂರ್ಲಿ ನಾವು ಮುಂಚೆನೇ ಹೇಳ್ದಂಗೆ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರೋದ್ರಿಂದ ಗಣಿತ ವಿಷಯದಲ್ಲಿ ನಂಬರ್ ಸಿಸ್ಟಮ್, ಪವರ್ ಆ್ಯಂಡ್ ಎಕ್ಸ್ಪೋನೆಂಟ್ಸ್, ರೇಷಿಯೋ ಆ್ಯಂಡ್ ಪರ್ಸೆಂಟೇಜ್, ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಈಕ್ವೇಷನ್ಸ್, ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್, ಟ್ರಯಾಂಗಲ್ಸ್ ಆ್ಯಂಡ್ ಕ್ವಾಡ್ರಿಲ್ಯಾಟರಲ್ಸ್, ಮೆನ್ಸುರೇಷನ್ 2D ಮತ್ತು 3D ಎರಡೂ ಇರುತ್ತೆ. ಹಾಗೆಯೇ ಸ್ಟ್ಯಾಟಿಸ್ಟಿಕ್ಸಲ್ಲಿ ಡೇಟಾ ಹ್ಯಾಂಡ್ಲಿಂಗ್ ಇರುತ್ತೆ. ಸೊ ಇದಿಷ್ಟು ಗಣಿತಕ್ಕೆ ಸಂಬಂಧಪಟ್ಟದ್ದಾದರೆ, ವಿಜ್ಞಾನ ವಿಷಯದಲ್ಲಿ ಮೆಷರಿಂಗ್ ಫಿಸಿಕಲ್ ಕ್ವಾಂಟಿಟೀಸ್ ಆ್ಯಂಡ್ ಯೂನಿಟ್ಸ್, motion and its equations, electricity and magnetism, matter and its classification, chemical changes and reactions, human anatomy. Human anatomy organs, organ system ನಲ್ಲಿ digestive system ಮತ್ತು respiratory system, ಹಾಗೆಯೇ ಸೆಲ್ಸ್ ಮತ್ತು ಟಿಶ್ಯೂಸ್, ಮತ್ತು ಕೊನೆಯದಾಗಿ ಮೈಕ್ರೋ ಆರ್ಗಾನಿಸಮ್ಸ್. ಇಷ್ಟು ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಪರೀಕ್ಷೆಗೆ ಪಠ್ಯಕ್ರಮ ಇರುತ್ತೆ. ಸೊ ಹಾಗೆಯೇ ಈ ಪರೀಕ್ಷೆಗೆ ಸಿದ್ಧತೆ ನೋಡೋದಾದರೆ, ನಾವು ಈ ವಿಷಯಗಳಿಗೆ ಏನು ನಾನು ಇವಾಗ ಮುಂಚೆ ಪಠ್ಯಕ್ರಮ ತೋರಿಸ್ದೆ, ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ತರಗತಿಗಳನ್ನು ರೆಕಾರ್ಡ್ ಮಾಡಿ ಪ್ರತಿ ಸೋಮವಾರದಿಂದ ಶನಿವಾರದವರೆಗೆ ರಾತ್ರಿ 7 ಗಂಟೆ ಒಳಗಡೆ ನಾವು ನಮ್ಮ ಅನ್ವೇಷಣೆ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ನೀವು ಅನ್ವೇಷಣೆ ಯೂಟ್ಯೂಬ್ ಚಾನಲ್ನಲ್ಲಿ ಅನ್ವೇಷಣೆ 2026 ಯೂಟ್ಯೂಬ್ ಪ್ಲೇಲಿಸ್ಟ್ನ ಓಪನ್ ಮಾಡಿದ್ರೆ ನಿಮಗೆ ವಿಡಿಯೋ ಸಿಗುತ್ತೆ. ಸೊ ಅದರ ಮುಖಾಂತರ ನೀವೇನು ಮಾಡ್ಬೋದು, ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಬೋದು. ಸೊ ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಏನು ವಿಡಿಯೋಸ್ ಇರುತ್ತೆ ಅದನ್ನು ನೀವು ನೋಡಿ ಅದರಿಂದ ನೀವು ಕಲ್ತ್ಕೊಂಡ ನಂತರ ನಿಮ್ಗೆ ಏನಾದರೂ ಅದರಲ್ಲಿ ಸಂದೇಹ ಇದ್ದರೆ
ಪ್ರತಿ ಭಾನುವಾರ ಬೆಳಿಗ್ಗೆ 10 ಗಂಟೆ ನಂತರ ನಾವು ನಿಮಗೆ ಡೌಟ್ ಕ್ಲಾರಿಫಿಕೇಶನ್ ಸೆಷನ್ಸ್ ಅಂತ ಹೇಳಿ ಮಾಡ್ತೀವಿ. ಸೊ ಈ ಡೌಟ್ ಕ್ಲಾರಿಫಿಕೇಶನ್ ಸೆಷನ್ಸ್ ಅಲ್ಲಿ ನೀವು ಬೆಳಿಗ್ಗೆ 10 ಗಂಟೆ ನಂತರ ನಾನು ಕೆಳಗಡೆ ಒಂದು ಲಿಂಕ್ ಅನ್ನು ತೋರಿಸ್ತಾ ಇದ್ದೀನಿ. ಈ ಲಿಂಕ್ ನಿಮಗೆ ಯೂಟ್ಯೂಬ್ ಚಾನಲ್ನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹೋದರೆ ಹೇಗೆ ನಿಮಗೆ ವಾಟ್ಸಪ್ ಚಾನಲ್ಗೆ ಲಿಂಕ್ ಇರುತ್ತೋ ಅದೇ ಥರ ಜೂಮ್ ಮೀಟಿಂಗ್ಗೆ ಸಂಬಂಧಪಟ್ಟಂಥ ಲಿಂಕ್ ಕೂಡ ಅಲ್ಲಿರುತ್ತೆ. ಸೊ ಆ ಲಿಂಕ್ನಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನೀವು ಲಾಗಿನ್ ಆಗಿ ಒಂದು 5 ನಿಮಿಷ ಮುಂಚೆ ಲಾಗಿನ್ ಆದರೆ ಒಳ್ಳೆಯದು. ಜಾಯಿನ್ ಆಗಿ ನೀವು ನಿಮ್ಮ ಡೌಟ್ಸ್ಗಳನ್ನು ಇಲ್ಲಿ ಕ್ಲಾರಿಫೈ ಮಾಡ್ಕೋಬೋದು. ಹಾಗೆಯೇ ನಿಮಗೆ ಈ ಪರೀಕ್ಷೆ ನೇರವಾಗಿ ಅಟೆಂಡ್ ಮಾಡುವಾಗ ನಿಮ್ಗೊಂದಷ್ಟು ಭಯ ಆ ಥರದ್ದೆಲ್ಲ ಹೋಗ್ಲಾಡ್ಸೋದಕ್ಕೆ ಅಭ್ಯಾಸ ಪರೀಕ್ಷೆಗಳು ಅಂತೇಳಿ ನಾವು ಒಂದು 4 ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದು ವಾರಕ್ಕೆ ಒಂದರಂತೆ ಇರುತ್ತೆ. ಸೊ ಇದು ಕೂಡ ನಿಮಗೆ ನಾವು ಹಾಗಾಗಿ ವಾಟ್ಸಪ್ ಚಾನಲಲ್ಲಿ ಇದಕ್ಕೆ ಹೆಚ್ಚಿನ ಮಾಹಿತಿಯನ್ನು ನಾವು ಶೇರ್ ಮಾಡ್ತಾ ಹೋಗ್ತೀವಿ. ನೀವು ವಾಟ್ಸಪ್ ಗ್ರೂಪಿಗೆ ಅಥವಾ ಚಾನಲಿಗೆ ಜಾಯ್ನ್ ಆದ ನಂತರ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ತಿಳಿತಾ ಹೋಗುತ್ತೆ. ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ದಿನಾಂಕಗಳು ಮತ್ತು ಲಿಂಕ್ಗಳನ್ನ ನೋಡೋದಾದರೆ ನಿಮಗೆ ಈ ಒಂದು ರಿಜಿಸ್ಟ್ರೇಷನ್ ಇದೇ ತಿಂಗಳ 6ನೇ ತಾರೀಕಿಂದ ಶುರು ಆಗಿದೆ. ಇದು ಮುಂದಿನ ಜುಲೈ 5ನೇ ತಾರೀಕುವರೆಗೂ ಓಪನ್ ಇರುತ್ತೆ ಲಿಂಕು. ಸೊ ಈ ಲಿಂಕ್ನ ಮುಖಾಂತರ ನೀವು ಏನು ಮಾಡ್ಬೋದು, ರಿಜಿಸ್ಟ್ರೇಷನ್ ಆಗ್ಬೋದು. ಇದಕ್ಕೆ ಲಿಂಕ್ ನೀವು ಡಿಸ್ಕ್ರಿಪ್ಷನಲ್ಲಿ ಹುಡ್ಕೋದ್ರ ಜೊತೆಗೆ ಸುಲಭವಾಗಿ https://anveshane.svym.org ಈ ಲಿಂಕನ್ನು ನೀವು ಟೈಪ್ ಮಾಡಿದ್ರೆ ಗೂಗಲಲ್ಲಿ ಸೊ ನಿಮಗೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆ ವೆಬ್ಸೈಟ್ನಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಅಥವಾ ಆಧಾರ್ ನಂಬರನ್ನು ಬಳಸ್ಕೊಂಡು ರಿಜಿಸ್ಟ್ರೇಷನ್ ಆಗ್ಬೋದು. ಇದಾದಮೇಲೆ ನಾನು ಮುಂಚೆನೇ ನಿಮಗೆ ನಮೂದಿಸಿದಂತೆ ವಾಟ್ಸಪ್ ಲಿಂಕಿಗೆ ವಾಟ್ಸಪ್ ಚಾನಲ್ಗೆ ಹೇಗೆ ಸೇರ್ಕೋಬೇಕು ಅಂತಂದರೆ ನೀವು ಇದರಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ಡಿಸ್ಕ್ರಿಪ್ಷನಿಗೆ ಹೋದರೆ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಅದರ ಮುಖಾಂತರ ನೀವು ಏನು ಮಾಡ್ಬೋದು, ಸೇರ್ಕೋಬೋದು. ಹಾಗೆಯೇ ನಿಮಗೆ ಇದಕ್ಕೆ ಕುರಿತಾಗಿ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಥವಾ ಏನಾದರೂ ಸಂದೇಹಗಳಿದೆ ಅಂತಂದರೆ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಮತ್ತು ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾನು ಕೆಳಗಡೆ ನಮೂದಿಸಿರುವಂತೆ ಪುನೀತ್ ರಾಜ್ HN ಮತ್ತು ಗೋವಿಂದ್ ಕಿರಣ್ ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ಸ್ ಇದೆ. ಪುನೀತ್ ರಾಜ್ ಅವ್ರದ್ದು ಬಂದು 9686418945 ಹಾಗೆಯೇ ಗೋವಿಂದ್ ಕಿರಣ್ ಅವ್ರದ್ದು 7892128354. ಸೊ ಈ ಒಂದು ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ನಿಮ್ಮ ಸಂದೇಹಗಳನ್ನು ನಿವಾರಿಸ್ಕೋಬಹುದು. ಧನ್ಯವಾದಗಳು.